ಕುಂದಾನಗರಿ ಬೆಳಗಾವಿಯಲ್ಲಿ ಈ ಮರಾಠಿ ಪುಡಾರಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಇದನ್ನ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿಯೇ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಟ್ಟಿವೆ. ಈ ನಡುವೆ ಮತ್ತೊಂದು ಪುಂಡಾಟಿಕೆ ವರದಿಯಾಗಿದೆ. ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟ ನಿಲ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಮತ್ತೆ ಕಿರಿಕು ಮಾಡಿದ್ದಾರೆ. ಮರಾಠಿಯಲ್ಲಿ ಪಹಣಿ ಕೊಡ್ಲಿಲ್ಲ ಅಂತ ಹೇಳಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಕನ್ನಡಿಗ ಕಾರ್ಯದರ್ಶಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಆಗಿರುವಂಥದ್ದು. ಅಂಬೇವಾಡಿ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ನಾಗಪ್ಪ ಅವರಿಗೆ ಹೊಡೆದಿದ್ದಾರೆ. ತಲೆಗೆ ಕಾಲಿಗೆ ರಾಡ್ನಿಂದ ಹಲ್ಲೆಗೈದು ಅಟ್ಟಹಾಸ ಮೆರೆದಿದ್ದಾರೆ. ಗಾಯಾಳು ನಾಗಪ್ಪ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಎಂಇಎಸ್ ಜಿಲ್ಲಾ ಸಂಚಾಲಕ ಚೇತನ್ ಪಾಟೀಲ್ ಪುತ್ರ ಈ ಧಮಕಿ ಹಾಕಿ ಹಲ್ಲೆ ನಡೆಸಿದ್ದಾನೆ. ಧಮಕಿ ಹಾಕ್ತಾ ಇರುವಂತಹ ಆಡಿಯೋ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಮೂಲಕ ಗಡಿ ಭಾಗದಲ್ಲಿ, ಅದರಲ್ಲೂ ಬೆಳಗಾವಿಯಲ್ಲಿ ಈ ಮರಾಠಿ ಪುಂಡರ ಕಿರಿಕು, ಅವರ ಅಟ್ಟಹಾಸ, ಅವರ ದಾದಾಗಿರಿ ನಿಲ್ಲುವ ಹಂಗೆ ಕಾಣಿಸ್ತಾ ಇಲ್ಲ. ಈ ಹಿಂದೆ ಕನ್ನಡದ ಕಂಡಕ್ಟರ್ಗೆ ಹಲ್ಲೆ ಮಾಡಿದ್ರು ಕನ್ನಡ ಮಾತನಾಡು ಅನ್ನುವಂತಹ ವಿಚಾರಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು. ಈಗ ಮುಂದಿನ ವಾರ ಕರ್ನಾಟಕ ಬಂದ್ ಮಾಡುವ ಮೂಲಕ ಈ ಮರಾಠಿ ಪುಂಡರನ್ನ ಹೆಡೆಮುರಿ ಕಟ್ಟಬೇಕು ಅನ್ನುವಂತಹ ಕೂಗು ಕೂಡ ಜೋರಾಗ್ತಾ ಇದೆ. ಇದರ ನಡುವೆ ಮತ್ತೆ ಕುಂದಾನಗರಿ ಬೆಳಗಾವಿಯಲ್ಲಿ ಮರಾಠಿಗರು ಕಿರಿಕ್ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡದ ಅಧಿಕಾರಿಗೆ ಧಮಕಿ ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಕಾರಣ ಏನು? ಮರಾಠಿ ಭಾಷೆಯಲ್ಲಿ ಪಹಣಿಯನ್ನ ಕೊಡ್ಲಿಲ್ಲ, ಆ ಪಹಣಿ ಕನ್ನಡದಲ್ಲಿತ್ತು ಅನ್ನುವಂತಹ ಕಾರಣಕ್ಕೆ, ಮರಾಠಿಯಲ್ಲಿ ಪಹಣಿಯನ್ನ ಕೊಡ್ಲಿಲ್ಲ ಅನ್ನುವಂತಹ ವಿಚಾರಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕನ್ನಡಿಗ ಕಾರ್ಯದರ್ಶಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ಅಂಬೇವಾಡಿ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ನಾಗಪ್ಪ ಅವರಿಗೆ ಗಂಭೀರವಾಗಿ ಗಾಯವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಇದರ ನಡುವೆ ಚೇತನ್ ಪಾಟೀಲ್ ಈತ ಧಮಕಿಯನ್ನ ಹಾಕಿರುವಂತಹದ್ದು. ಈತ ಎಂಇಎಸ್ ಜಿಲ್ಲಾ ಸಂಚಾಲಕನ ಪುತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಧಮಕಿ ಹಾಕಿರುವಂತಹ ಆಡಿಯೋ, ಈತ ಉದ್ದಟ ಪ್ರದರ್ಶನ ಮಾಡಿರುವಂತಹ ವಿಚಾರ, ಈ ಆಡಿಯೋ ಏನಿದೆ ಅದು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹದ್ದು. ಈ ಮೂಲಕ ಬೆಳಗಾವಿಯಲ್ಲಿ ಪುಡಾರಿಗಳ ಆಟಾಟೋಪ ಮತ್ತೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಮತ್ತೆ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕುವಂತಹ ಕೆಲಸವನ್ನ ಈ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ, ದುರುಳರು ಮಾಡ್ತಾ ಇದ್ದಾರೆ. ಮತ್ತೆ ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಇವರು ದಾಳಿ ಮಾಡ್ತಾ ಇರುವಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ಕನ್ನಡದ ಅಧಿಕಾರಿಗೆ ಮರಾಠಿಯಲ್ಲಿ ಪಹಣಿ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಹಲ್ಲೆ ನಡೆಸಿರುವಂತಹ ಘಟನೆ ಇದು. ಅವರಿರೋದು ಬೆಳಗಾವಿಯಲ್ಲಿ. ಬೆಳಗಾವಿ ಕರ್ನಾಟಕಕ್ಕೆ ಸೇರುತ್ತೆ. ಕರ್ನಾಟಕದ ಕನ್ನಡ ಭಾಷೆಯಲ್ಲಿಯೇ ಆಡಳಿತ ನಿರ್ವಹಣೆ ಆಗುತ್ತೆ. ಹಾಗಾಗಿಯೇ ಪಹಣಿ ಕನ್ನಡದಲ್ಲಿಯೇ ಬಂದಿದೆ. ಪಾಪ ಅಧಿಕಾರಿ ತಪ್ಪೇನಿದೆ? ಮರಾಠಿಯಲ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಹಲ್ಲೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಬೆಳಗಾವಿ ಪ್ರತಿನಿಧಿ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಈಗಾಗಲೇ ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದ್ದಕ್ಕೆ ಬೆಳಗಾವಿಯಲ್ಲಿ ಏನೆಲ್ಲ ಆಗಿತ್ತು, ಭಾಷಾ ಉದ್ವಿಗ್ನತೆ ಏನೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಅನ್ನೋದನ್ನು ರಾಜ್ಯ ನೋಡಿದೆ. ಈಗ ಎಲ್ಲ ಸರಿ ಹೋಯ್ತು ಅನ್ನುವಂತಹ ಸಂದರ್ಭದಲ್ಲಿಯೇ ಮತ್ತೆ ಕಿರಿಕ್ ಮಾಡ್ತಾ ಇದ್ದಾರೆ. ಏನ್ ಇವ್ರ ಕತೆ, ಏನ್ ಈ ಹಲ್ಲೆಯ ಹಿನ್ನೆಲೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ದಿಲೀಪ್? ಪ್ರೇಮ, ಪ್ರಮುಖವಾಗಿ ಏನಂತಂದ್ರೆ ಎಂಇಎಸ್ ನ ಪುಂಡರು ಅದೇ ಪದೇ ಪದೇ ಏನಂತಾರೆ ಈ ತರ ಕನ್ನಡದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತದ್ದು, ಮತ್ತೆ ಪದೇ ಪದೇ ನ್ಯೂಸ್ ಅಲ್ಲಿ ಇರುವಂತದ್ದು ಇವರು ಖಯಾಲಿ ಮತ್ತೆ ಇವರು ಕೆಟ್ಟ ಚಟ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ತಾವು ನೋಡ್ಬೋದು ಯಾವ ತರ ಆ ಒಂದು ಕಾರ್ಯದರ್ಶಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದ್ರೆ, ಇನ್ನೊಂಚೂರು ಏನಾದ್ರು ಅಲ್ಲಿರ್ತಕ್ಕಂಥ ಏನು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರು ಬರ್ಲಿಲ್ಲ ಅಂದ್ರೆ ಕಾರ್ಯದರ್ಶಿ ಕಥೆನೆ ಫಿನಿಶ್ ಆಗ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದ್ರೆ ಮಚ್ಚು ಲಾಂಗು ಮಾರಕಾಸ್ತ್ರಗಳಿಂದ ಯದ್ವಾತದು ಅಂದ್ರೆ ಮನ ಬಂದಂತೆ ತರಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಏನು ರೈತರು ಓಡೋಡಿ ಬಂದು ಇವರನ್ನ ಉಳಿಸಿರುವಂತದ್ದು, ಮತ್ತೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಪ್ರಮುಖವಾಗಿ ಇವರು ಏನಂತಂದ್ರೆ ಚೇತನ್ ಪಾಟೀಲ್ ಏನಿದ್ದಾರೆ, ಇವರು ಬೆಳಗಾವಿಯ ಎಂಇಎಸ್ ಸಂಘಟನೆಯ ಏನು ಸಂಘಟನಾ ಕಾರ್ಯದರ್ಶಿ, ಜಿಲ್ಲಾ ಸಂಚಾಲಕ ಅಂತ ಹೇಳ್ತಾರೆ ಆಗಿರುವಂತದ್ದು. ಜೊತೆಗೆ ವಿಕ್ರಮ್ ಎಳ್ಳೂರ್ಕರ್ ಇದ್ದಾರೆ, ಅವರ ತಾಯಿ ಅದೇ ಒಂದು ಏನು ಅಂಬೇವಾಡಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಆಗಿರ್ತಾರೆ. ಈ ಎಲ್ಲಾ ವಿಚಾರವಾಗಿ ಅವ್ರ ಜೊತೆ ಒಂದಷ್ಟು ಡೆವಲಪ್ಮೆಂಟ್ ವಿಚಾರದಲ್ಲಿ ಗಲಾಟೆ ಆಗಿರುವಂತದ್ದು. ಮತ್ತೆ ಪದೇ ಪದೇ ಇವರು ಕನ್ನಡದಲ್ಲಿ ಪಹಣಿಯನ್ನ ಕೊಡ್ತಾ ಇದ್ದಾರೆ, ಅದನ್ನ ಬಿಟ್ಟು ನೀವು ಮರಾಠಿಯಲ್ಲಿ ಪಹಣಿಯನ್ನು ಕೊಡ್ಬೇಕು ಹಾಗೆ ಅಂತ ಹೇಳಿ ಗಲಾಟೆ ಮಾಡ್ತಾ ಇರುವಂತದ್ದು. ಈ ಇವ್ರು ಹೇಳ್ತಾರೆ, ನಾವು ಕನ್ನಡದಲ್ಲೇ ಪಹಣಿಯನ್ನು ಕೊಡೋದು, ನಮಗೆ ಆರ್ಡರ್ ಅದೇ ಇರುವಂತದ್ದು, ನಮಗೆ ಮರಾಠಿ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಮರಾಠಿಯಲ್ಲಿ ಪಹಣಿ ಕೊಡ್ಬೇಕು, ಮರಾಠಿಯಲ್ಲಿ ದಾಖಲಾತಿ ಕೊಡ್ಬೇಕು ಹಾಗೆ ಅಂತ ಹೇಳಿ ಪದೇ ಪದೇ ಜಗಳಕ್ಕೆ ಬರುವಂತದ್ದು. ಮತ್ತೆ
ಕಳೆದ 2-3 ತಿಂಗಳೇ 5-6 ಸಾರಿ ಇವ್ರ ಜೊತೆ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇದು ಬಹಳಷ್ಟು ದೊಡ್ಡದಾದ ವಿಷಯ. ಯಾಕಂತಂದ್ರೆ ಒಂದ್ ಕಡೆ ಈ ತರ ಇವರು ಎಲ್ಲಾ ಕಡೆ ಗುಂಡಾಗಿರಿ ಮಾಡೋದ್ರಿಂದ ಕನ್ನಡದ ಅಧಿಕಾರಿಗಳು ಒಂದಿಷ್ಟು ಕೆಲಸವನ್ನು ಮಾಡಲು ಹಿಂದೆ ಜರಿತಾರೆ. ನಿನ್ನೆ ಕೂಡ ಅದೇ ಘಟನೆ ಆಗಿರುವಂತದ್ದು. ರೋಜ್ಗಾರ್ ಅಂತ ಏನ್ ಹೇಳ್ತೀವಿ, ಆ ರೋಜ್ಗಾರ್ ಅದರಲ್ಲಿ 350ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಒಂದು ಆ ಕೆಲಸಕ್ಕೆ ಹಚ್ಚಿರ್ತಾರೆ ಕೊಡ್ಲಿ ಅವರು. ಆ ಕೆಲಸವನ್ನು ಬಂದ್ ಮಾಡಿಸ್ಬೇಕು, ನೀನು ಆ ಕೆಲಸ ಮಾಡೋಂಗಿಲ್ಲ, ಅದನ್ನು ನಾನ್ ಟೆಂಡರ್ ತೊಗೋತೀನಿ ಹಾಗೆ ಅಂತೇಳಿ ಈ ಒಂದು ಚೇತನ್ ಪಾಟೀಲ್ ಮತ್ತು ವಿಕ್ರಮ್ ಯಳ್ಳೂರ್ಕರ್ ಏನಂತಂದರೆ ಪದೇ ಪದೇ ಅವರಿಗೆ ಧಮಕಿ ಕೊಡ್ತಾ ಇದ್ದಾರೆ. ಮತ್ತು ಅವ್ರಿರ್ತಕ್ಕಂಥ ಸಹಚರ ಒಂದು 4-5 ಜನ ಬಂದು ದಾರಿಯಲ್ಲಿ ಅಡ್ಡಗಟ್ಟಿ, ಏನು ಇವರು 2 ವೀಲರ್ ಮೇಲೆ ಬರ್ತಾ ಇರ್ತಾರೆ, ಆ ದಾರಿಯಲ್ಲಿ ಅಡ್ಡಗಟ್ಟಿ ಇವ್ರ ಮೇಲೆ ಭಾಳ ದೊಡ್ಡದಾದಂಥ ಒಂದು ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಪಿಡಿಯೋರ ಮೇಲೆ ಕೂಡ ಹಲ್ಲೆ ಮಾಡೋಕ್ಕೆ ಮುಂದಾಗ್ತಾರೆ. ಎಲ್ಲರೂ ಬಂದು ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನ ಬಂದು ಇವರನ್ನು ಓಡಿಸಿ ಆಮೇಲೆ ಅವರ ಏನು ಕೊಡ್ಲಿಯನ್ನು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಮರಾಠಿಗರ ಪುಂಡಾಟಿಕೆ ಜಾಸ್ತಿ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕಾಲು ಕೆರೆದುಕೊಂಡು ಕಿರಿಕು ಮಾಡಿಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ನೋಡಿ, ಕರ್ನಾಟಕದ ಅಧಿಕಾರಿಯೊಬ್ಬರನ್ನು ಟಾರ್ಗೆಟ್ ಮಾಡಿ ಈಗ ಹಿಗ್ಗಾಮುಗ್ಗಾ ಹಲ್ಲೆಯನ್ನು ನಡೆಸಿದ್ದಾರೆ. ಆ ಹಲ್ಲೆಗೊಳಗಾಗಿರುವಂತಹ ಅಧಿಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಮರಾಠಿಯಲ್ಲಿ ಪಹಣಿಯನ್ನು ಕೊಡಲಿಲ್ಲ ಅನ್ನುವಂತಹ ಕಾರಣ. ಇದೇ ವಿಚಾರ ಈಗ ಮತ್ತೊಮ್ಮೆ ಕನ್ನಡ ಪರ ಸಂಘಟನೆಗಳನ್ನು ಕೆರಳಿಸ್ತಾ ಇದೆ. ಪದೇ ಪದೇ ಈ ರೀತಿ ಹಲ್ಲೆ, ಪದೇ ಪದೇ ಈ ರೀತಿಯ ದಾದಾಗಿರಿ, ಗೂಂಡಾವರ್ತನೆ ಆದರೆ ಗಡಿ ಭಾಗದಲ್ಲಿ ಕನ್ನಡಿಗರು ನೆಮ್ಮದಿಯಾಗಿ ಇರೋದಾದರೂ ಹೇಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕನ್ನಡ ಮಾತನಾಡುವಂದಿದ್ದಕ್ಕೆ ಕಂಡಕ್ಟರನ್ನು ಹೊಡಿತಾರೆ. ಕನ್ನಡದಲ್ಲಿ ಪಹಣಿ ಕೊಟ್ಟಿದ್ದಕ್ಕೆ ಮರಾಠಿಗರು ಕನ್ನಡದ ಅಧಿಕಾರಿಯನ್ನು ಮನಸ್ಸೋ ಇಚ್ಛೆ ಥಳಿಸ್ತಾರೆ. ಅಂದರೆ ಈ ಗಡಿ ಭಾಗ ಬೆಳಗಾವಿಯಲ್ಲಿ, ಕುಂದಾನಗರಿಯಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಇವೆಲ್ಲವೂ ಕೂಡ ಹೇಳ್ತಾ ಇದೆ. ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಬೇಕಾದಂತಹ ಜನಪ್ರತಿನಿಧಿಗಳು ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ. ಪ್ರತಿ ಬಾರಿ ಈ ರೀತಿಯ ಘಟನೆಗಳಾದಂತಹ ಸಂದರ್ಭದಲ್ಲಿ ಬರೋದೇ ಕನ್ನಡ ಪರ ಸಂಘಟನೆಗಳು ಈ ಮರಾಠಿ ಪುಂಡಾಟಿಕೆಯನ್ನು ಸದೆಬಡಬೇಕು ಅಂತೇಳಿ ಆಗ್ರಹಿಸ್ತಾರೆ, ಹೋರಾಟ ಮಾಡ್ತಾರೆ, ಬೀದಿಗಿಳಿದು ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡ್ತಾರೆ. ಈಗ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಮರಾಠಿ ಪುಂಡಾಟಿಕೆಯ ವಿಚಾರ ಮುನ್ನೆಲೆಗೆ ಬಂದಿದೆ. ಮರಾಠಿಯಲ್ಲಿ ಪಹಣಿಯನ್ನು ಕೊಡಲಿಲ್ಲ ಅಂಥೇಳಿ ಕನ್ನಡದಲ್ಲಿ ಯಾಕೆ ಕೊಡ್ತೀಯಾ ಅಂತ ಕೇಳಿ ಪ್ರಶ್ನೆಯನ್ನು ಮಾಡ್ತಾರೆ, ಕಿರಿಕನ್ನು ತೆಗಿತಾರೆ. ಅದಾದ ಮೇಲೆ ಕನ್ನಡದ ಅಧಿಕಾರಿಯನ್ನು ಟಾರ್ಗೆಟ್ ಮಾಡಿ ಹಿಗ್ಗಾಮುಗ್ಗಾ ಹಲ್ಲೆಯನ್ನು ನಡೆಸಿದ್ದಾರೆ. ಅಧಿಕಾರಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ.